ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಗಾಯ್ಸ್, ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ. ತೋರ್ಸು, ಯಾವುದಿದು? ಕೃಷ್ಣ ತುಳಸಿ. ನನ್ನ ಮಗನ ಕೃಷ್ಣ ಕಲರ್ ಅದು. ಏ ಇಲ್ಲ, ಕೃಷ್ಣ, ಮುದ್ದು ಕೃಷ್ಣ ಅಲ್ಲ, ಬ್ಲಾಕಿ. ಏ ಎಲ್ಲಿ ತಂದಿದ್ದು? ಅಯ್ಯೋ, ಬಿಲ್ಡಿಂಗ್ ಹತ್ರ. ಎಲ್ಲಿ? ಏನ ನಿನ್ನ ಫ್ರೆಂಡ್ ಮನೆ ಅಲ್ಲೇನಾ ಇರೋದು? ನೋಡಿ ಗೈಸ್, ಇವನು ಚಿತ್ರ ವಿಚಿತ್ರ ಮಾಡಿದ್ದಾರೆ. ಇದು ದೇವನ ಚಿತ್ರಕಲೆ, ಮಣ್ಣಿಂದ ಮಾಡಿರೋದು. ಕ್ಲೋಸ್ ಮಾಡಿ, ಗೇಟ್ ಕ್ಲೋಸ್ ಮಾಡ್ಕೊಂಬ. ಅದೆಲ್ಲ ಇಟ್ಬಾರ್ದು, ನಾಕಣಂತೆ. ಫಸ್ಟ್ ಏನು ಮಾಡೋದು ಬೇಡ, ನೀವು ನಾನೆಲ್ಲ ಹಾಕ್ತೀನಿ, ನೀನು ಇಟ್ಟು ಬಾ ಪಾಪು. ಅಲ್ಲಿಡು, ಫೋಟೋ ಒಳಗೆ ಇಟ್ಟು ಬಾ. ಅವೆಲ್ಲ ಇನ್ನೂ ಕ್ಲೀನ್ ಮಾಡ್ಬೇಕು. ಹೋಗು, ಅದ್ರ ಮಣ್ಣು ಎಲ್ಲ ಫುಲ್ ಕಲ್ಲಿದೆ, ಅದಕ್ಕೆ ಬೇರೆ ಮಣ್ಣು ತರಬೇಕು. ಇಡೋ. ಹ್ಞೂ, ನೀನು ಬೆಳೀತಾರೆ. ಅಯ್ಯೋ, ಅದು ಹುಲ್ಲದಂಗೆ ಆಗೈತೆ ನೋಡಿಲಿ, ಈರುಳ್ಳಿ ಗಿಡ. ತೆಗಿಬೇಡಿ, ಚೆನ್ನಾಗಿದೆ ಬಿಡು. ಮ್ಯಾಗ ಹಾಕೋದು ಅಂತ ಅದು ಕೆಳಗೆ ಬಿದ್ದಿರಲ್ಲ ಮೇಲಿಂದ. ಹಂಗೆ ಮತ್ತು ಕೀಳ್ಬೇಡ. ಅದನ್ನು ಎಲ್ಲ ಬೆಳೆಸ್ತೀಯ ಮತ್ತೆ ಕೀಳ್ತೀಯ ನೀನು, ಅದಕ್ಕೆ ಹೇಳಿದ್ದು. ಬೆಳೆಸಿ ಕೀಳ್ಬಾರ್ದು ಚಿನ್ನು. ಬಾ, ಅದು ಹಂಗೆ ಬಾ, ಇರಲಿ. ತರಲಿ ಪುಟ್ಟ ಬಾ. ಏಯ್, ಏನದು ನೋಡಿ, ಹಿಂಗೆ ಮ್ಯಾಟ್ ಎಲ್ಲ ಹಾಕೋದು ಬರೀ ಇತ್ತವೆಲ್ಲ. ನೀನು ಎಲ್ಲಿಡಕ್ಕೆ ಹೇಳಿದ್ದೆ? ರೂಮಲ್ಲಿ ಇಟ್ಟು ಬರ್ತೀಯಾ? ಇಲ್ಲ ಇವಾಗ ಇಡು, ತಗೊಂಡು ಇಡು. ಗ್ಲಾಸ್ ಮುರಿತಿ ಜಾಸ್ತಿ ಆಗತ್ತಾ ದುಡ್ಡು? ಅಲ್ಲಿ ಇಟ್ಟು ಹೋಗು, ಬ್ಯಾಗ್ ಇಡ್ಬಾ, ಹೋಗು ಚಿನ್ನ. ಅದು ಬೇಡ ಬಿಟ್ಟು, ಎಲ್ಲಿ ಬೇಕು ಅಲ್ಲೇ ಇಡೋದು, ಎಲ್ಲಿ ಬೇಕು ಅಲ್ಲೇ ಇದು ಮಾಡೋದು, ಗೊತ್ತಾಯ್ತಾ? ನೀಟಾಗಿ ಇಟ್ಕೋಬೇಕು. ನೋಡು, ನೀನು ಆಟ ಸಾಮಾನು ಇಲ್ಲೆಲ್ಲ ಒಟ್ಟಿದೆಯಲ್ಲ, ಆ ಬೆಲೂನ್ ಯಾಕೆ ಇಸ್ಕೊಂಬಂದಿದೆಯಾ ಏನೋ ಸುಮ್ಮನೆ ವೇಸ್ಟ್ ಮಾಡೋಕ್ಕೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಇಲ್ಲಿ ತರಲೆ ಸುಬ್ಬ ಏನೋ ಮಾಡ್ತಿದ್ದಾನೆ. ಈ ತೀಟೆ ಸುಬ್ಬಂದು ಏನಾದರೂ ಒಂದು ಇದ್ದೇ ಇರುತ್ತೆ ಮಗಳು. ನೋಡಿ, ಕ್ಲೇ. ಈಗ ಅವ್ರು ಕೇಳಿದ್ರಾ ನಿನಗೆ ಏನಿದು ಅಂತ? ಕ್ಲೇ ಅಂತ. ಕ್ಲೇ. ತೀಟೆ ಸುಬ್ಬ ಈ ರೀತಿ ರೆಡಿ ಆಗಿದ್ದಾನೆ, ನಾನು ಈ ರೀತಿ ರೆಡಿ ಆಗಿದ್ದೀನಿ. ಏನಿಲ್ಲ ಗಾಯ್ಸ್, ವಿಶಾಲ್ ಮಾರ್ಟಿಗೆ ಹೊರಟಿದ್ವಿ. ಸೊ ಸ್ವಲ್ಪ ಕೆಲವೊಂದು ಐಟಮ್ಸ್ ತೊಗೋಬೇಕಿತ್ತು, ಅಲ್ಲಿ ಅದಕ್ಕೆ ಹೊರಟಿದ್ವಿ. ಬನ್ನಿ ಗಾಯ್ಸ್, ನೋಡಿ ಇಲ್ಲಿ ತೀಟೆ ಸುಬ್ಬ ಏನೋ ಮಾಡ್ತೇವನೆ. ನನಗೆ ಗೈಸ್ ಸ್ವಲ್ಪ ರೆಡಿಯಾಗಿ ಬಾ ಅಂದರೂ ಬರೋಂಗಿಲ್ಲ. ನೀರಿನ ಬಾಟ್ಲು. ನಿಮ್ಮ ಅಪ್ಪಾಜಿ ಬರೋಲ್ಲಂತೆ ಗಾಯ್ಸ್. ನಿಮ್ಮ ಅಪ್ಪಾಜಿ ಆಟೋಗೆ ಹೋಗ್ರಿ ಅಂತ ಹೇಳ್ತು ಗೈಸ್. ಬನ್ನಿ ಗೈಸ್. ನೋಡಿ ಗೈಸ್, ಇವನು ತೀಟೆ ಸುಬ್ಬನ ಆಟ ಸಾಮಾನು ನೋಡಿ, ಇದಿಷ್ಟು ಅವಂದೇ ತುಂಬಿರುತ್ತೆ ಗೈಸ್. ನಮ್ಮ ಮನೆ ಯಾವಾಗಲೂ ಆ ತೀಟೆ ಸುಬ್ಬನ ಆಟ ಸಾಮಾನು ತೆಗೆದು ಸಾಕಾಗೋಗುತ್ತೆ. ನೋಡಿ ಗೈಸ್, ತೀಟೆ ಸುಬ್ಬ ರೆಡಿ. ಇವತ್ತು ಆಯಿಲ್ ಅಪ್ಲೈ ಮಾಡಿದ್ದೆ ಹೇರ್ಸಿಗೆ ಸ್ವಲ್ಪ, ಹಾಗಾಗಿ ಫುಲ್ಲು ಹೆಂಗಿದ್ದಾನೆ ತೀಟೆ ಸುಬ್ಬ. ತೀಟೆ ಸುಬ್ಬಂದು ಯಾವಾಗಲೂ ತೀಟೆ ತೆಗೆದೇ ಇರ್ತಾನೆ. ಈಗ ಯಾಕೋ ಏನೂ ಕೇಳಿಲ್ಲ, ಅದು ಏನು ಕೇಳ್ತಾನೋ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನನಗೆ ಅದು ಬೇಕು ಇದು ಬೇಕು ಅಂತಾನೆ ಗೈಸ್. ಎಷ್ಟಂತ ಕೊಡಿಸ್ಬೇಕು ಗೈಸ್, ಇಷ್ಟಕ್ಕೊಂದಿದ್ದಾವೆ. ಇನ್ನೂ ಒಂದು ಆ ಕಡೆ ಇದ್ದಾವೆ, ಈಗ ಸದ್ಯಕ್ಕೆ ಇಲ್ಲಿದ್ದಾವೆ, ಊರಾಗ ಸ್ವಲ್ಪ ಇದ್ದಾವೆ. ಆದರೂ ಬೇಕು ಅಂತ ನೋಡಿ ಗೈಸ್. ಈ ತೀಟೆ ಸುಬ್ಬಿಗೆ ಹೇಳ್ರಿ ಗೈಸ್, ನೀವಾದರೂ ಇಷ್ಟೊಂದು ತೊಗೋಬಾರ್ದು ಚಿನ್ನಮ್ಮ ಅಂತ ಹೇಳಿ. ಓಕೆನಾ ಗೈಸ್? ಓಕೆ ಗೈಸ್, ವಿಶಾಲ್ ಮಾರ್ಟಲ್ಲಿ ವೀಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಅವ್ರು ಮಾಡಬೇಡ್ರಿ ಅಂತಾರೆ. ನಾವೇನು ಅವ್ರದ್ದು ಎಲ್ಲ ಓದ್ಕೊಂಬರ್ತೀವಿ ಅನ್ನೋ ಥರ ಹೇಳ್ತಾರೆ. ಬಟ್ ಅದು ಅವ್ರದ್ದು ಸೇಫ್ಟಿ ಪರ್ಪಸ್ ಅನಿಸುತ್ತೆ. ಓಕೆನಾ? ಬನ್ನಿ ಗೈಸ್, ಹೋಗೋಣ. ಆಮೇಲೆ ಸಿಗ್ತೀನಿ. ಅಕಸ್ಮಾತ್ ವೀಡಿಯೋ ಮಾಡ್ಕೊಳ್ಳಿ ಅಂದರೆ ಮಾಡ್ಕೋತೀನಿ ಗೈಸ್. ಓಕೆನಾ? ಏನು ತಗೊಂಡೆ ಅಂತ, ಇಲ್ಲ ಅಂದರೆ ಮನೆಗೆ ಬಂದಮೇಲೆ ಏನು ತಂದೆ ಅಂತ ವೀಡಿಯೋ ಹಾಕ್ತೀನಿ. ಓಕೆನಾ? ಇವತ್ತು ಸ್ಯಾಟರ್ಡೆ 22 ಫೆಬ್ರವರಿ 2025. ಓಕೆನಾ? ಮಧ್ಯಾಹ್ನದಿಂದನೂ ವೀಡಿಯೋ ಮಾಡ್ಕೊಂಡಿದ್ದೀನಿ ಕೆಲವೊಂದು. ಬಟ್ ಇವಾಗ ಏನೇನೋ ಬೇಕಾಗಿತ್ತು. ನಮ್ಮ ಪತಿದೇವರಿಗೆ ಹೇಳಿದರೆ ನೀನೇ ಹೋಗು ಅಂತ, ಅದಕ್ಕೆ ನಾನೇ ಹೋಗಿದ್ದು. ಅದೇನೋ ಹೇಳ್ತಾರಲ್ಲ ಹಾಗೆ, ಕೆಲವರಿಗೆ ಡಿಮ್ಯಾಂಡ್ ಜಾಸ್ತಿ. ಓಕೆ, ನಾನು ನನ್ನ ಮಗ ಹೊರಟಿದ್ವಿ. ಯಾರು ಇಲ್ಲ ಅಂದ್ರೂ ಹೋಗ್ಬೋದು ಗೈಸ್, ಏನಿಲ್ಲ. ಸ್ವಲ್ಪ ಕಂಪ್ನಿ ಜೊತೆಗೆ ಒಬ್ಬರಿದ್ದರೆ ಏನೋ ಒಂಥರ ಖುಷಿ. ಅದಕ್ಕೆ ಬಾ ಅಂದರೆ ಆಯಪ್ಪ ನೀನೊಂದು ಗಂಟೆ ಹರಿಸ್ತೀಯ, ನಾನು ಬರೋಲ್ಲ ಆಗುತ್ತೆ. ಏನು ಮಾಡೋದು? ಇದಾದರೆ ಇದು ನನಗೆ ಅದು ಕೊಡಿಸು ಇದು ಕೊಡಿಸು ಅಂದ್ಕೊಂಡು ಅಲ್ಲೇ ತೀಟೆ ತೆಗೆದು ನನ್ನ ಜೀವ ತಿನ್ಕೊಂತ ನಾನು ಶಾಪಿಂಗ್ ಮಾಡೋಕ್ಕೂ ಬಿಡಲ್ಲ. ತೀಟೆ ತೆಗೆದು ಬಿಡಲ್ಲ. ನೋಡಿ ಗೈಸ್ ಹೆಂಗೆ ಮಾಡುತ್ತೆ. ಈಗ ಅವರಪ್ಪ ಅಲ್ಲಿ ಅನ್ನಂಗಿರ್ತಾರೆ. ಶಾಪಿಂಗ್ ಅಂದರೆ ಗೊತ್ತಲ್ಲ, ನಾವು ಹೆಣ್ಮಕ್ಳು ಶಾಪಿಂಗ್ ಮಾಡಿದ್ರೆ ಅಲ್ಲಿ ಎಕ್ಸ್ಪರ್ಟ್. ಸೊ ಏನಾರು ಒಂದು ತಗೊಳಕ್ಕೆ ಹೋದರೆ ಅಲ್ಲಿ 9 ನೋಡೇ ಬರೋದು ನಾವು. ಅವ್ರಿಗೆ ಅಷ್ಟು ಪೇಷನ್ಸ್ ಇರಲ್ಲ. ಹಂಗಾಗಿ ನೀನೇ ಹೋಗಿ ನಿಮ್ಮ ಮಗನ ಕರ್ಕೊಂಡು ಬಂದರೆ, ನನ್ನ ಮಗ ಅದ್ರಲ್ಲಿ 108 ಕೇಳ್ತಾನೆ. ಅವರಪ್ಪ ಕೊಟ್ಟಿರೋದು 1000 ಕೊಟ್ಟಿಲ್ಲ. ಹಾಗಾಗಿ ಇವನಿಗೆ 500 ರೂಪಾಯಿ ಫಿಕ್ಸ್ ಇಟ್ಟಿರ್ಬೇಕಲ್ಲ ನಾನು. ಇನ್ನು 500 ರೂಪಾಯಿದಾಗ ಏನು ಬರುತ್ತೋ ಅದನ್ನು ತಗೊಂಬರ್ಬೇಕೀಗ. ನೋಡಿ ಗೈಸ್, ಇದು ನನ್ನ ಜೀವನ.
ಗೈಸ್ ವಿಶಾಲ್ ಮಾರ್ಟಿಗೆ ಬಂದಿದ್ವಿ. ನನ್ನ ಮಗ ಇಲ್ಲಿ ಏನಿದು ಪಾಪ್ಕಾರ್ನ್ ಬೇಕು ಅಂತ ಹಠ ಮಾಡ್ದ. ಹಲೋ ಗೈಸ್, ಬಂದ್ವಿ ವಿಶಾಲ್ ಮಾರ್ಟಿಂದ. ಬಂದು ಸ್ವಲ್ಪ ಕಿಚನಲ್ಲಿ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಬಿಟ್ಟು ಈಗ 9:15 ಆಗಿದೆ. ಸೊ ಇವಾಗ ವೀಡಿಯೋ ಮಾಡೋಣ ಅಂತ ಬಂದೆ. ಏನಿಲ್ಲ, ಏನೇ ತೊಗೊಂಬಂದಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ನಮ್ಮದು ಊಟನ ಲೇಟ್ ಆಗುತ್ತೆ. ಸೊ ನಾವು ಒಂದೊಂದ್ಸಲ 10 ಮೇಲೆ ಮಾಡೋದು, ಸಾಟರ್ಡೇ ಸಂಡೇ ಟೈಮ್ ಮಾತ್ರ. ಕೆಲವು ಸಲ ನಾರ್ಮಲ್ ಡೇಸಲ್ಲೂ ಹಂಗೇನೆ. ಬಟ್ ಕೆಲವರಿಗೆ ಅದು ಪಕ್ಕದ ಮನೆಯವ್ರಿಗೆ ನಮ್ಮಿಂದ ಇರಿಟೇಟ್ ಆಗುತ್ತೆ. ಏನು ಮಾಡುತ್ತೆ, ಪಕ್ಕದಲ್ಲಿ ಇರೋರಿಗೆ ಪಾಪ ಡಿಸ್ಟರ್ಬ್ ಆಗುತ್ತೆ ನಮ್ಮಿಂದ. ನಮ್ಮ ಕಿಚನ್ನು ಅವ್ರದ್ದು ರೂಮು ಎಲ್ಲ ಒಂದೇ ಸೈಡ್ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ. ಏನು ಮಾಡೋದು, ಇದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ. ಅವರು ನಮ್ಮನ್ನು ಬೈಕೊಂತಿರ್ತಾರೆ, ಯಾವಾಗಾದರೂ ನೋಡು ಲೇಟ್ ಅಂತಾರೆ. ನೈಟ್ ಮಾತ್ರ, ಡೇ ಹೋಗ್ಬೋದೇನೋ. ಸೊ ಈಗ 9:15 ಈ ಟೈಮಲ್ಲಿ ವೀಡಿಯೋ ಮಾಡ್ಕೋತಾ ಅಂತ ಕೆಲವರು ಅನ್ಕೋಬೋದು. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಯಾಕಂದರೆ ನಮ್ದು ಊಟ ಲೇಟ್ ಅಲ್ಲ, ಇಷ್ಟು ಬೇಗ ಏನು ಮಾಡೋದು, ಕುತ್ಕೊಂಡು ಸುಮ್ಮನೆ ಕೂತ್ಕೋಬೇಕು, ಅದ್ರ ಮೇಲೆ ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇರೋದು ಅಷ್ಟೇ. ಬನ್ನಿ ಗೈಸ್, ನಾನು ಏನೇನು ತೊಗೊಂಬಂದಿದ್ದೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದ್ದಿದ್ದೆ ಅಕ್ಕಪಕ್ಕ ಅಂದರೆ ಇದೆಲ್ಲ ಸೌಂಡ್ ಇರುತ್ತೆ, ಅವ್ರಿಗೆ ಇಷ್ಟ ಆಗಲ್ಲ. ಎಲ್ಲ ಕಡೆನೂ ಇರುತ್ತೆ ಆಲ್ಮೋಸ್ಟ್. ನಮ್ಮ ಬೆಂಗಳೂರಲ್ಲಂತೂ ಇದಕ್ಕಿಂತ ಹತ್ತಕ್ಕ ಮನೆಗಳಿರುತ್ತೆ, ಬಟ್ ಅಲ್ಲೆಲ್ಲ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಇಲ್ಲಿ ಒಂದು ಸ್ವಲ್ಪ ಇರಿಟೇಟ್ ಅನ್ನೋ ಥರ ಆಡ್ತಾರೆ. ಏನು ಮಾಡೋದು, ನಮ್ಮನೆ ನಮ್ಮ ಇಷ್ಟ ಅಲ್ವಾ. ಸೊ ಈಗ ಗೈಸ್, ನಾನು ಏನು ತಂದಿದ್ದೀನಿ ಅನ್ನೋದಾದರೆ ಒಂದು ನಿಮಿಷ ತೋರಿಸ್ಬಿಡ್ತೀನಿ. ವೆಯ್ಟ್ ನನ್ನ ಮಗ ತೆಗಿತಾ ಇದ್ದಾನೆ ನೋಡಿ. ಇದಿಷ್ಟು ತಗೊಂಬಂದೆ ಗೈಸ್. ನಾನು ಇದಿಷ್ಟಕ್ಕೆ ನಾನು ಎಷ್ಟು ಕೊಟ್ಟಿರ್ಬೋದು, ಇದಿಷ್ಟಕ್ಕೆ ಗೈಸ್ 1020 ರೂಪಾಯಿ ಆಯಿತು. ನಾನು ಕರೆಕ್ಟ್ ಬಜೆಟಿಗೆ ಹೋಗಿದ್ದೆ, ಕರೆಕ್ಟ್ ಬಜೆಟಾಗೆ ತಂದೆ. ನಮ್ಮ ಮನೆಯವರು ಜಿಪುಣಿ ಅಲ್ಲ ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿ ಅದರಲ್ಲಿ ಉಳಿಸ್ಕೊಂಬರ್ತಾಳೆ. ಒಂದು 500 ಉಳಿಸ್ಕೊಂಬಂದಿರ್ತಾಳೆ ಅಂತ ಅವ್ರು ಅನ್ಕೊಂಡ್ರು. ಬಟ್ ಕೆಲವೊಂದು ಸಲ ನಾವು ಏನು ಉಳಿಸ್ತೀವಿ ಅಂದರೆ ಆಗಲ್ಲ, ನಮ್ಗೆ ಯಾವ್ದು ಬೇಕೋ ಅದನ್ನು ಪರ್ಚೇಸ್ ಮಾಡಲೇಬೇಕಾಗುತ್ತೆ. ಸೊ ಅವ್ರು ಹಾಗೆ ಹೇಳಿದ್ರು, ಜಿಪುಣಿ ಹೆಂಗೆ ಮಾಡ್ತೀಯ ನೀನು ಅಂತ. ಬಟ್ ಏನೂ ಮಾಡೋಂಗಿಲ್ಲ. ನನ್ನ ಮಗ ಅದರಲ್ಲೂ ಕೆಲವೊಂದು ಐಟಮ್ಸ್ ಇಡ್ದ, ಏನೇನೋ ಶಟ್ಲಕ್ಕೆ ಹಾಕಿಡ್ದ, ನಾನು ಅಲ್ಲೇ ಬಿಡಿಸಿ ನಾನು ಇಷ್ಟು ಸಾಮಾನು ತಗೊಂಬಂದಿದ್ದೀನಿ. ಅವ್ನು ಇಲ್ಲಿ ಇವಾಗ ಫೇಸ್ ಕಟ್ ನೋಡಿ ಹೆಂಗಿವೆ, ಕೊಡಿಸಿಲ್ಲ ಅಂತ, ಶಟ್ಲಕ್ಕೆ ಕೊಡಿಸ್ಲಿಲ್ಲ ಅಂತ ಅವನಿಗೆ ಫೇಸು. ಇವತ್ತು ಶನಿವಾರ ಅಲ್ಲ, ಹನುಮಪ್ಪ ಮೇಲೆ ಬಂದುಬಿಟ್ಟಿದ್ದಾನೆ, ಅಂದರೆ ಆಂಜನೇಯ ಅವ್ನ ಮೈ ಮೇಲೆ ಬಂದಿದ್ದಾನೆ. ಇವತ್ತು ಏನು ಮಾಡೋಂಗಿಲ್ಲ, ಶನಿವಾರ ಅಲ್ಲ, ಸ್ವಲ್ಪ ಹೊತ್ತು ಹಂಗಿರುತ್ತೆ. ನೆಕ್ಸ್ಟು ಅದು ಎಲ್ಲಿವರೆಗೂ ಅಂದರೆ ಒಂದು 10-10:30ವರೆಗೂ ಇರುತ್ತೆ. ಮಲ್ಕಕ್ಕರೆ ಹೋಗುತ್ತೆ. ಸ್ವಲ್ಪ ಮುದ್ದು ಮಾಡ್ತೀನಾ, ಅಲ್ಲಿಗೆ ಫಿನಿಶ್ ಆಗುತ್ತೆ ಅಲ್ವಾ ಚಿನ್ನ. ಎಸ್ ನೋಡಿ, ಇವಾಗ ಮುಖ ಆಗಿದೆ. ಸಿಟ್ಟು ಮಾಡ್ಕೊತಿರ್ತಾರೆ, ಹಂಗಂತ ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ. ನೋಡಿ ಗೈಸ್, ಹಿಂಗೆ ಕೊಡ್ಸಿಲ್ಲ ಅಂತ ಸಿಟ್ಟು ಬಂದಿದೆ. ಆದರೂ ವೀಡಿಯೋ ಮಾಡ್ತಿದ್ದೀನಲ್ಲ, ನಿಮ್ಮ ಇದ್ರೆ ಹೇಳ್ತಿದ್ದೀನಿ ಅಂತೇಳಿ ಈ ಥರ ಸರ್ರು ಮಾತಾಡ್ತಿದ್ದೆ ಹೊಡೆದು. ನೋಡಿ, ನಿಮ್ಮ ಮಕ್ಕಳು ಹಿಂಗೆ ಹೊಡಿತಾರಾ ನಿಮಗೆ? ಮತ್ತು ಮಮ್ಮಿ ನೀನಂದರೆ ನಂಗೆ ತುಂಬ ಇಷ್ಟ ಮಮ್ಮಿ ಅಂತಾನೆ. ಪಾಪ ಬಿಡು. ನೋಡಿ ಗೈಸ್, ನಮ್ದು ಹಿಂಗೆ ಫನ್ನಿ ಆಗಿದ್ದೇ ಇರುತ್ತೆ ಅವಾಗ. ನೋಡಿ ಬಿಡಲು ಪಾಪು. ಇದ್ರೆ ಏನೋ ಅವರು ಹಂಗೆ ಅವ್ರ ಮನೇಲೂ ಎಲ್ಲ ಅಲ್ವಾ ಗೈಸ್. ನಿಮ್ಮ ಮನೇಲೂ ನಿಮ್ಮ ಮಕ್ಕಳು ಹಿಂಗೆ ಮಾಡ್ತಾರಲ್ಲ. ನನ್ನ ಮಗನಿಗೆ ಚಟ್ಲಕ್ಕೆ ಕೊಡ್ತಿದ್ರೆ ನಾನು ಅಚ್ಚುಮೆಚ್ಚಿನ ತಾಯಿ ಆಗಿಬಿಡ್ತಿದ್ದೆ. ನಂತರ ತಾಯಿ ಎಲ್ಲೂ ಪ್ರಪಂಚದಲ್ಲೇ ಇಲ್ಲ ಅಂತ ಹೇಳ್ತಿದ್ದ. ಬಟ್ ನಾನು ಈಗ ಏನು ಮಾಡಿದೆ, ಕೊಡಿಸ್ಲಿಲ್ಲ. ಅದಕ್ಕೆ ಅವ್ನಿಗೆ ಈಗ ಸಿಟ್ಟು ಬಂದಿದೆ. ಈಗ ನಮ್ಮ ಮನೆಗೆ ಡಿಸ್ಟರ್ಬೆನ್ಸ್ ಬಂತು. ಡಿಸ್ಟರ್ಬೆನ್ಸ್ ಅಂದರೆ ನಮ್ಮ ಮನೆಯವರು. ನಮ್ಮ ಮನೇಲಿ ಈಗ 2 ಕಪ್ಪಿ ಚೇಷ್ಟೆಗಳು ಮಾಡ್ತಿದ್ದಾವೆ. ಕಪ್ಪಿ ಚೇಷ್ಟೆ ನಾನು ನಿನ್ನ ಪಪ್ಪಗೂ ಹೇಳಿದೆ ಕಪಿ ಅಂತ, ನೀನು ಒಬ್ಬನಿಗೆ ಹೇಳಿದ್ನ. ಕಪಿ ಅಂದರೆ ಮಂಗ, ಗೊತ್ತಾ ನಿಮಗೆ? ಗೊತ್ತು ಎಲ್ಲ ಹೇಳ್ಕೊಟ್ಟಾರ, ಗೊತ್ತು. ಯಾರೇನು ಕೊಟ್ಟರು? ಮಾಮು. ಇದು ಅದು ಮಂಕಿಲ ಸಂಬಂಧಿ. ಹೆಂಗೆ ಹೇಳ್ಕೊಟ್ರು? ಮಂಗ ಅಂದರೆ ಕಪಿಯಾರ ಬಂದಿದೆ, ಯಾವ್ದಾರ ಬೇರೆ. ನೀನು ಕಪಿ. ಗೈಸ್ ನೋಡಿ, ಇವಿಷ್ಟು ತಗೊಂಬಂದಿದ್ದೀನಿ ಅಂತ ತೋರಿಸಿದ್ನಲ್ಲ, ಇದರಲ್ಲಿ ಏನೇನು ಇದೆ ಅಂತ ತೋರಿಸ್ತೀನಿ. ಆ್ಯಸ್ ಯೂಶಲ್ ಮನೆಗೆ ಏನು ಬೇಕೋ ಅದನ್ನು ತಂದಿರ್ತೀನಿ. ಬಟ್ ಆದರೆ ಏನು ಮಾಡೋದು, ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ ನನ್ನಂಥವ್ರಿಗೆ. ನನಗೆ ಯಾರಾದರೂ ಏನಾದ್ರು ತಂದಿದ್ದಾರೆ ಅಂದರೆ ಸಾಕು, ಅದನ್ನು ನೋಡೋವರೆಗೂ ಸಮಾಧಾನ ಇರಲ್ಲ. ಅಂದರೆ ಅದು ನಮ್ಮ ಫ್ಯಾಮಿಲಿಲಿ ಅಷ್ಟೇ, ಬೇರೆಯವ್ರಿಗೆಲ್ಲ. ಈಗ ನಮ್ಮಮ್ಮ ಅಥವಾ ನನ್ನ ತಮ್ಮನ ಹೆಂಡತಿ ಅಥವಾ ನಮ್ಮ ಆಂಟಿರು ಈಗ ಹತ್ರ ಅಂತ ಇರ್ತಾರಲ್ಲ, ಅಂಥವ್ರು ಅವ್ರು ಏನು ಇವನ್ ಬಟ್ಟೆಗೆ ಬ್ರಷ್ ತಂದರೂ ಕೂಡ ಬರಲ್ಲ. ನಾನು ಅದೇನೋ ಗೊತ್ತಿಲ್ಲ, ಒಂದು ಕ್ಯೂರಿಯಾಸಿಟಿ. ಹೊಸದು ಏನು ತಂದ ಅಂದದ್ದು. ನಿಮ್ಮಂಥವ್ರು ಕೆಲವರು ನಮ್ಮಂಥವ್ರು ಇರ್ತಾರೆ, ಅದಕ್ಕೆ ಹೇಳಿದೆ. ಈಗ ಏನಿಲ್ಲ, ಬಾತ್ರೂಮ್ ಬ್ರಷ್ ಇದು ಹುಚ್ಚದು 2 ತಂದಿದ್ದೀನಿ. ಅದಕ್ಕೆ ವಿಶಾಲ್ ಮಾರ್ಟಲ್ಲಿ ಎಷ್ಟಾಗಿ ಏನು ಗೊತ್ತಾ ಗೈಸ್, 165 2 ತಂದಿನಿ. ನಮ್ಮದು ವಾಶ್ರೂಮ್ಸು 2 ಇದಾವಲ್ಲ, 2 ಅದು ಇಲ್ಲಿ ಮುರಿದ್ಬಿಟ್ಟಿತ್ತು ಹಿಂಗೆ. ಸೊ ಅದು ಎಷ್ಟು ಮಟ್ಟಿಗೆ ನಮ್ಮ ಮನೆಯವ್ರು ಉಜ್ಜಿದ್ರೋ ಗೊತ್ತಿಲ್ಲ, ಹಿಂಗೆ ಮುರಿದ್ಬಿಟ್ಟಿತ್ತು. ಅದಕ್ಕೆ ಆ ಯಪ್ಪಂಗೆ ಎಷ್ಟು ತಂದು ಕೊಡ್ಬೇಕು ನಾನು ಅಂತ ಗೊತ್ತಿಲ್ಲ. ನಾನು ಬಾತ್ರೂಮ್ ಉಜ್ಜಲ್ಲ, ನನಗೆ ಬಾತ್ರೂಮ್ ಉಜ್ಜೋದು ಅಷ್ಟು ಇಷ್ಟ ಆಗಲ್ಲ. ಅವರೇ ಉಜ್ಜೋದು ನಮ್ಮ ಮನೆ ಬಾತ್ರೂಮು. ಸೊ ಅದಕ್ಕೆ ಅವರು ಎಷ್ಟು ಮುರಿದ್ರು ಅಂತ ಟೆಸ್ಟ್ ಮಾಡೋಕ್ಕೆ ತಗೊಂಡ್ಬಂದಿರೋದು. ಇಲ್ಲ ಬಿಡಿ ಗೈಸ್, ಸುಮ್ಮನೆ ತಮಾಷೆಗೆ ಹೇಳಿದ್ದು. ಅವರು ಹಿಂಗೆ ಹೋಗಿ ಟೆಸ್ಟ್ ಮಾಡೋಕ್ಕೆ ಹಿಂಗೆ ಮುರಿದ್ಬಿಟ್ಟಿದ್ರು, ಅದಕ್ಕೆ ಹೇಳಿದೆ ಅಷ್ಟೇ. ನಾನೇ ತಿಕ್ಕದು ಬಾತ್ರೂಮು, ಏನು ಸುಮ್ಮನೆ ನೋಡೋಣ ಏನು ಹೇಳ್ತಾರೆ ಅಂತ. ಜನ ಕೆಲವರು ಕ್ಯೂರಿಯಾಸಿಟಿ ಇರುತ್ತೆ, ಓ ಇವ್ರು ಹಂಗ ಅಂತ. ಅದಕ್ಕೆ ಏನು ಗೊತ್ತಾ ಗಾಯ್ಸ್, ಬಾತ್ರೂಮ್ ತಿಕ್ಕ ಬ್ರಷ್ನ ಏಪ ನೋಡೋದು ಸ್ಟ್ರೆಂತ್ ಐತಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಹಿಂಗೆ ಮುರ್ಬಿಡ್ಬೇಕು ಗಾಯ್ಸ್. ಹಿಂಗಿದ್ದು ಅದಕ್ಕೆ ಏನು ಮಾಡೋದು, ಮುಚ್ಚಕ್ಕೆ ಬರಲ್ಲ, ಅದಕ್ಕೆ ಇರ್ತವೆ 2. ತೆಗಿಯೋ ಸಾಕು. ಇದು ಸ್ಕ್ರಬ್ಬರ್ ತಂದಿದ್ದೀನಿ. ಇದು ಕೂಮು ನಮ್ಮ ಮನೇಲಿ ಇತ್ತು ಕೂಮು. ಆದರೂ ಈಗ ಯಾರಾದರೂ ಬಂದಾಗ ನಮ್ಮದೇ ಕೊಡಬೇಕಾಗುತ್ತೆ. ಸೊ ನನಗೆ ಅದಿಷ್ಟು ಇಷ್ಟ ಆಗಲ್ಲ. ಒಂದು 2 ಎಕ್ಸ್ಟ್ರಾ ಇದ್ದರೆ ಕೊಡ್ಬೋದಿಲ್ಲ ಅಂತ. ಅವರು ನಮ್ಮ ಮನೆಗೆ ಬರೋರು ನೋಡ್ತಾ ಇದ್ದರೆ ನಿನಗೆ ಎಷ್ಟಾಯ್ತಲ್ಲ ಸೊಕ್ಕು ಅನ್ಕೋತಾರೆ. ಬಟ್ ಆದರೆ ಕೂಂಬಾಗಲಿ ಟವೆಲ್ ಆಗಲಿ ಶೇರ್ ಮಾಡಬಾರ್ದಂತೆ. ಅದು ನನ್ನ ಪರ್ಸ್ನಲಿ. ಸೊ ನಾನು ಯಾರ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ. ಇವನ್ ನನ್ನ ಮಗನ ಹತ್ರನೇ ನಾನು ಮಾಡಲ್ಲ. ಇವಾಗ ಆಮೇಲೆ ನನ್ನ ಗಂಡಂದು ನನ್ನ ಟವೆಲ್ಲು ಈ ಥರ ಕೂಮ್ಸು ಯೂಸ್ ಮಾಡಲ್ಲ, ಎಲ್ಲ ಸಪ್ರೇಟು. ಅದಕ್ಕೆ ನಾನು ಈಗ ಬಂದಾಗ ಅವರಿಂದ 4 ದಿನ ಇರಲ್ಲ, 1 ದಿನ 2 ದಿನ ಇರೋರಿಗೆ ಯಾಕೆ
ನಾನು ಇದನ್ನು ಇಷ್ಟಪಡ್ತೀನಿ ಅಂತ ಮಾತ್ರಕ್ಕೆ ನಿಂದೂ ಯೂಸ್ ಮಾಡ್ಬೇಕು, ಒಬ್ರದ್ದೆಲ್ಲ ಒಬ್ರು ಯೂಸ್ ಮಾಡಬಾರ್ದು ಚಿನ್ನಮ್ಮ. ಕುಂಭ ಆಗಲಿ ಟವಲ್ಸ್ ಆಗಲಿ ಗೊತ್ತಾ, ಅದಕ್ಕೆ ನಾನು ಇದನ್ನು ತಗೊಂಡ್ಬಂದಿದ್ದೀನಿ ಗೈಸ್. ಒಂದಿಷ್ಟು ತೋರಿಸ್ಕೊಡ್ತೀನಿ ಕೊಡಲು. ಹಾಂ ನೋಡಿ ಗೈಸ್, ಇದು ನಾನು ತಂದಿದ್ದು ಇದು 50 ರುಪೀಸು. ಇದರಲ್ಲಿ ಏನು ಎಷ್ಟಿದಾವೆ ಅಂದರೆ 4 ಇದೆ, ತೋರಿಸ್ತೀನಿ ನಿಮಗೆ. ಇದು ಸ್ಕ್ರಬ್ಬರ್ 2 ತಂದಿದ್ದೀನಿ. ಎಷ್ಟಿತ್ತು ಅಲ್ಲಿ ವಿಶಾಲ್ ಮಾರ್ಟಲ್ಲಿ ಅಂದರೆ 30 ರೂಪಾಯಿ, ಈ ಎಲ್ಲ ಕಡೆ 35. ಬಟ್ ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ಕ್ರಬ್ಬರ್ ಸ್ಕಾಚ್ ಬ್ರೈಟ್, ಏನಿದು ಸ್ಕಾಚ್ ಬ್ರೈಟ್ ಸ್ಕ್ರಬ್ಬರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದಕ್ಕೆ ಇದನ್ನೇ ತೊಗೊಂಬಂದೆ. ಮತ್ತು ಇವು ಇದರಲ್ಲಿ 4 ಇದ್ದಾವೆ. ವರ್ತ್ ಅಂತ ಅನ್ನಿಸ್ತು. ಸೊ 10 ರೂಪಾಯಿಗೆ ಒಂದೇನೋ ಬಿತ್ತು. ಬಟ್ 50 ರೂಪಾಯಿ ಕೊಟ್ಟಿದ್ದೀನಿ. 12 ರೂಪಾಯಿಗೆ ಒಂದೇನೋ ಬಿತ್ತು. ಓಕೆನಾ ಗೈಸ್, ನೋಡಿ ಬಿಚ್ಚಕ್ಕೆ ಆಗ್ತಿಲ್ಲ, ಊಟ ಮಾಡಿಲ್ಲಲ್ಲ ನನ್ನ ಮಗ. ಅಲ್ಲಿ ಏನದು ಪಾಪ್ಕಾರ್ನ್ ತಗೊಂಡ. ನನ್ನ ಮಗ ಎಷ್ಟು ಬುದ್ಧಿವಂತ ಅಂದರೆ ಬರೀ ಅವನಷ್ಟೇ ಅವ್ನು ನೋಡ್ತಾನೆ. ಫಸ್ಟು ತಗೊಂಡು ಗಡ 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 ತಿಂದ. ತಗೊಂಬಮ್ಮಿ ಅಂತ ಒಂದಾರು ಕೇಳ್ಬೇಕಾ? ಇವತ್ತು ಹಿಂಗೆ ಪ್ರಪಂಚ. ಮೊದಲೇ ನಾವು ನಮ್ಮ ಅಪ್ಪ ತಿಂದಿಲ್ಲ, ಅಯ್ಯೋ ನಮ್ಮಮ್ಮ ತಿಂದಿಲ್ಲ ಅನ್ಕೊತಿದ್ವಿ. ಇವಾಗಿನ ಮಕ್ಕಳು ಅವಕ್ಕೆ ಸಾಲು. ಪಿಚ್ಚಕಡ್ಲಿ ಅಂತ ಬಿಡಿ. ಫಸ್ಟ್ ಅವ್ನು ತಿಂದು ನಾನು ಕೊಡ್ತೇನೆ. ಅದು ಉಳಿದ್ರೆ ನಾನು ಒಂದು ಸ್ಪೂನ್ ತಗೊಂತೀನಿ. ಅಯ್ಯೋ ಮಮ್ಮಿ 2 ಸ್ಪೂನ್ ಆಗುತ್ತೆ, ಅಷ್ಟು ಹೋಗ್ಬೇಡ ಅಂತ ಹೇಳ್ತಾನೆ ನಮ್ಮ ಮಗ ಅಂತ. ನಾವು ಇದು ಕ್ಯೂಬ್ಸಿಂದು ಐಸ್ ಕ್ಯೂಬ್ ಟ್ರೈ ಇತ್ತು ಫ್ರಿಜ್ಜಲ್ಲಿ. ಬಟ್ ನನಗೆ ಇದು ಎಕ್ಸ್ಟ್ರಾ ಬೇಕಿತ್ತು. ಇದು ಸೆಟ್ಟು 35 ರೂಪಾಯಿ. ಇದು 3 ಇದೆ ನೋಡಿ, ಚೆನ್ನಾಗಿ ವರ್ತ್ ಅನ್ನಿಸ್ತು. ಒಂದಕ್ಕೆ 10 ರೂಪಾಯಿ, 1.5 ರೂಪಾಯಿನೂ ಬಿದ್ದಿದೆ, 11 ರೂಪಾಯಿನೂ ಬಿದ್ದಿದೆ. ಚೆನ್ನಾಗಿದೆ ಅಂತ ಅನ್ನಿಸ್ತು. ಫೈಬರ್ ಬಟ್ ಪ್ಲಾಸ್ಟಿಕ್ಕೆ. ಓಕೆ, ಒಂದು ರಬ್ಬರ್ ರಿಂಗ್ ಬರುತ್ತೆ. ನಾನು ಪ್ಲಾಸ್ಟಿಕ್ ಯೂಸ್ ಮಾಡಿದ್ದೀನಿ. ನೋಡಿ ಇಲ್ಲಿ ನನ್ನ ಮಗ ಓಪನ್ ಮಾಡಿಬಿಟ್ಟ. ಯಾಕಂದರೆ ಅವನು ಏನು ತಿಂದಿದ್ದ? ಪಾಪ್ಕಾರ್ನ್ ತಿಂದಿದ್ದ. ಅವನಿಗೆ ಶಕ್ತಿ ಬಂದಿದೆ, ನಾನು ಏನು ತಿಂದಿಲ್ಲ, ಅದಕ್ಕೆ ಶಕ್ತಿ ಇಲ್ಲ. ಇದು ಅದಕ್ಕೆ ಇಲ್ಲ ಗಾಯ್ಸ್, ಇದರಲ್ಲಿ 5 ಬಂದಿದೆ. ನೋಡಿ 2, 3, 4, 5 ಕೊಟ್ಟಿದ್ದಾರೆ. 10 ರೂಪಾಯಿಗೆ ಒಂದು ಬಿದ್ದಿದೆ. ಅಂದರೆ ಅದು ಕೆಲವರಿಗೆ ತಲೆಯಲ್ಲಿ ಯಾವಿರುತ್ತೆ, ಅಂದರೆ ದೊಡ್ಡ ಅನ್ಕೊಂಡ್ಬಿಟ್ಟಿದೆ. ಚಿಕ್ಕ ಕೂಡ ನಮ್ಮ ಮನೆಗೆ ಸದ್ಯಕ್ಕೆ ಯಾರಿಗೂ ಇಲ್ಲ. ನಮ್ಮ ಮನೆಗೆ ಇರೋದು ಎಲ್ರಿಗೂ ಏನು ಗೊತ್ತಾ, ಡ್ಯಾಂಡ್ರಫ್. ನನ್ನ ಮಗನಿಗಿಲ್ಲ, ನನ್ನ ಮಗನ ಚೆನ್ನಾಗಿದೆ. ನನಗೂ ನಮ್ಮ ಮನೆಯವ್ರಿಗೂ ಡ್ಯಾಂಡ್ರಫ್ ಜಾಸ್ತಿ ಇದೆ. ನಮಗೆ ನೆಸೆಸಿಟಿ ಇಲ್ಲ, ಬಟ್ ಅದ್ರಲ್ಲಿ ಬಂದಿದೆ ಅಲ್ಲ, ಇರಲಿ ಅಂತ ತಗೊಂಡಿದ್ದು. ಇದು ನಮ್ಮ ಮನೆಯವ್ರಿಗೆ ಬೇಕು. ಇವು ಮಾತ್ರ ನಾನು 3 ನಾನು ಯೂಸ್ ಮಾಡ್ತೀನಿ. ಇದು ನಮ್ಮ ಮನೆಯವ್ರಿಗೆ ಬೇಕಂತೆ. ನೋಡ್ರಿ ಹೆಂಗಿತ್ತು. ನೀನು ಒಂದು ತಗೊಂಡ್ಬಿಡಪ್ಪ. ಇದು ನನಗೆ ಅವರೆಲ್ಲ ತಗೊಂಡ್ಬಿಟ್ಟು ನಾನು ಯೂಸ್ ಮಾಡ್ಬೇಕು. ಹೆಂಗಿದೆ ನೋಡ್ರಿ ನನ್ನ ಜೀವನ. ಇದನ್ನೊಂದು ಡಿಸ್ಪ್ಲೇ ಮಾಡೋಣಂತೆ ಚಿನ್ನಮ್ಮ. ಮತ್ತೆ ಫ್ರಿಜ್ ಕವರ್ ನೋಡಿದೆ ಮೇಲೆ ಹಾಕೋಕ್ಕೆ. ಅಲ್ಲಿ ಯಾಕೋ ಅಷ್ಟೊಂದು ಚೆನ್ನಾಗಿರಲಿಲ್ಲ. ರಿಲಯನ್ಸ್ಗೆ ಹೋಗಬೇಕಿತ್ತು, ರಿಲಯನ್ಸ್ಗೆ ಹೋಗಲಿಲ್ಲ. ನನ್ನ ಗಂಡು ಬರಲಿಲ್ಲ. ಏನು ಮಾಡೋದು? ನನ್ನ ಗಂಡು ಯಾಕೆ ಬರಲ್ಲ ಅಂದರೆ ಗೈಸ್, ಬಂದರೆ ಯಾರಾದ್ರೂ ತಗೊಂಡ್ಬಿಡ್ತಾಳೆ. ನಾನು ಇಷ್ಟು ಅಂತ ಕೊಟ್ಬಿಟ್ರೆ ಅದ್ರಾಗ ಏನಾರು ಮಾಡ್ಕೊಂಬರಲಿ, ತಗೊಂಡು ನಾನು ಹೋಗೋದೇ ಬೇಡಲ್ಲ ಅನ್ನೋ ಲೆಕ್ಕಾಚಾರ ಆಯ್ತು. ನಾನಾದ್ರೂ ಮಂಡಿ ಕೆಲವು ಸಲ ಬಿಡೋದಿಲ್ಲ. ಬಾ ನೀನು ನೀನಿದ್ರೆ ಚೆನ್ನಾಗಿ ಹಂಗೆ ಹಿಂಗೆ ಅಂತ ನೈಸಲ್ಲಿ ಕರ್ಕೊಂಡು ನನ್ನ ಹತ್ರ ಇರ್ತಾರೆ ಆಲ್ಮೋಸ್ಟ್. ಯಾಕೆಂದ್ರೆ ಈಗ ಇಂಥ ಗಂಡಸರು ಇರ್ತಾರೆ. ಮತ್ತೆ ಎಷ್ಟೊಂದು ತಗೊಂಡೆ ಅಂತಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಅಲ್ಲಿ ಹಂಗಿತ್ತೆ ಗೊತ್ತಾ, ನಾನು ಅಪ್ಪನ ಮುಖ ನೋಡೋಕ್ಕಾಗಲ್ಲ. ಆಂಜನೇಯ ಇರೋ ಬರೋ ದೊಡ್ಡ ವೀರಭದ್ರ ದೇವರು ಯಾವ್ಯಾವ ಇದಾವ ಅಷ್ಟು ನನ್ನ ಗಂಡನ ಮೈ ಮೇಲೆ ಬಂದಿರ್ತಾವೆ. ಆ ಟೈಮಲ್ಲಿ ನಾನು ಏನಾದ್ರು ಜಾಸ್ತಿ ತಗೊಂಡೆ ಅಂದರೆ ಈ ಥರ ಎಲ್ಲ ಗಂಡಸರು ಆಲ್ಮೋಸ್ಟ್ ಇರ್ತಾರೆ ಬಿಡಿ. ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ. ಹುಡುಕಿದ್ರೆ ಮನೆಗೂ ಸಿಕ್ತು. ಯಾಕೆಂದರೆ ಇದು ಅದು ಹೋಗ್ಲಿ ಬಿಡಿ, ಎಲ್ಲ ಮಕ್ಕಳಲ್ಲಿ ಗಂಡ ಸಣ್ಣ ಬರ ಅಷ್ಟೇ. ಇದು ಫ್ರಿಜ್ಜಲ್ಲಿ ಇಡೋಕ್ಕೆ ಅಂದರೆ ಫ್ರಿಜ್ಜಲ್ಲಿ ತರಕಾರಿ ಹಾಕಿ ಇಡೋಕ್ಕೆ ಅಂತ ತಂದಿದ್ದೀನಿ. ಇದು ಸೆಟ್ಟು 3. ಒಂದು ಸೆಟ್ಟಿಗೆ ಎಷ್ಟಪ್ಪ ಅಂದರೆ 99, 100 ರೂಪೀಸು. ವರ್ತ್ ಅಂತ ಅನ್ನಿಸ್ತು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಸೊ ಅದಕ್ಕೆ ಇದರಲ್ಲಿ ಸ್ಟೆಪ್ ವೈಸ್ 3 ಏನೋ ಬಂದಿದೆ. 3 ಸ್ಟೆಪ್ಸು ಓಪನ್ ಮಾಡಿ ತೋರಿಸ್ತೀನಿ. ಈಗ ನನ್ನ ಮಗನೇ ಅದನ್ನ ಓಪನಿಂಗ್ ಸೆರೆಮನಿ ಮಾಡೋದು. ಅವನಿಗೆ ಓಪನಿಂಗ್ ಸೆರೆಮನಿ ಅಂದರೆ ತುಂಬ ಇಷ್ಟ. ಯಾವುದು ಸೆರೆಮನಿ? ನಾನು ಏನೋ ಆಡು ಭಾಷೆಗೆ ಅದನ್ನ ಥರ ಹೇಳಿದೆ. ಇಲ್ಲಿ ನಮ್ಮ ಮನೇಲಿ ಇಂಗ್ಲೀಷ್ ಪಂಡಿತರು ಇದ್ದಾರೆ. ನೀವು ಯಾರಾದರೂ ಇಂಗ್ಲೀಷ್ ಪಂಡಿತರು ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಇದು ಸ್ಕ್ರಬ್ಬರು. ಇದು ಪಾತ್ರೆ ಉಜ್ಜಕ್ಕೆ ಅಂತ ತಂದಿದ್ದೀನಿ. ಇದು ಸ್ಟೀಲ್ ಪಾತ್ರೆ ಉಜ್ಜಕ್ಕೆ ಇದನ್ನು ತಗೊಂತೀನಿ. ಇದು ಎಂಥದ್ದು ಸಿಲ್ವರ್ ಪಾತ್ರೆ ಉಜ್ಜಕ್ಕೆ ಇದನ್ನು ತಗೊಂತೀನಿ. ಸ್ಟೀಲು ಮತ್ತು ಎಂಥದ್ದು ಪ್ಯಾನ್ ಎಲ್ಲ ಕಡಾಯಿಗಳು ಇರ್ತಾವಲ್ಲ ಅಂಥವೆಲ್ಲ ಜಾಸ್ತಿ ಮೇಲೆ ಹೋಗು. ಇದು ಸ್ಮೂತಾಗಿರುತ್ತೆ ಮತ್ತು ಕ್ಲೀನ್ ಆಗುತ್ತೆ ಬೇಗ ಅನ್ನೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀನಿ. ಇದು 30 ರೂಪಾಯಿ. 4 ಏನಿಲ್ಲ ಅಂದರೆ ನನಗಿದು 1 ವರ್ಷ ಅಂತ ಹಾಕೋ. ನಾನು 3 ತಿಂಗಳಿಗೆ ಅಂತ ಚೇಂಜ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ವರ್ಷ ಅಂತೂ ಆಗಲ್ಲ, ಒಂದು 6 ತಿಂಗಳು. ಅದರಲ್ಲೂ ಚಿಕ್ಕತನ ಅಂತ ಅನ್ಕೊಳ್ಳೋ ಕೆಲವರು ಇರ್ತಾರೆ. ಒಂದು 6 ತಿಂಗಳು ಆಗುತ್ತೆ. ನೆಕ್ಸ್ಟು ತಂದೆ ತೋರಿಸ್ತೀಯಲ್ಲೂ. ನೋಡಿ ಗೈಸ್, ಇದು ಕ್ವಾಲಿಟಿ 99 ರೂಪೀಸ್ ಹೆಂಗೆ ಕೊಟ್ಟಿವೋ ನಾವು ಆ ಮಟ್ಟ ಕ್ವಾಲಿಟಿ ಇರುತ್ತೆ. ಹಂಗಂತ ಕಡಿಮೆನೂ ಕ್ವಾಲಿಟಿ ಏನಿಲ್ಲ. ಓಕೆ, ಇವತ್ತು 100 ರೂಪಾಯಿ ಇಂದಲೇ ಯಾವುದೂ ಬರೋದಿಲ್ಲ. ನೋಡಿ ಇದೊಂದು ಇಲ್ಲಿ ಪಕ್ಕದಲ್ಲಿ ಕಮೆಂಟ್ಸ್ ಹೊಡಿತವೆ. ಅವ್ರು ಹೊಡಿಕೆ ಇರೋದು, ನಾವು ಮಾತಾಡೋಕ್ಕೆ ಇರೋದು. ನಮ್ಮ ಮನೇಲಿ ನಾನೇ ಜಾಸ್ತಿ ಮಾತಾಡೋದು. ಏನು ಮಾಡೋದು, ವಟ ಅಂತ ನೋಡ್ರಿ ಹೇಗೆ ಹೇಳ್ತಾರೆ. ಸ್ವಲ್ಪ ಮಾತಾಡದೆ ಇರೋಕ್ಕಾಗಲ್ಲ ನಮ್ಮ ಜನಕ್ಕೆ. ನಮ್ಮ ಬೆಳನೂರು ಜನನೇ ಹಂಗೆ ಸ್ವಲ್ಪ ಮಾತಿಲ್ಲ ಅಂದರೆ ನಾವು ಊಟ ಬೇಕಾದ್ರೂ ಬಿಡ್ತೀವಿ ಗಾಯ್ಸ್, ಮಾತ್ರ ಬೇಡ. ಈ ಥರ ಇದೆ. ಇದು ಫ್ರಿಜ್ಜಿಗೆ ನೋಡಿ. ಟಂಟಣ ನನ್ನ ಮಗ ಹೇಳ್ತಾನೆ ಟಂಟಣ ಅಂತ, ಅದಕ್ಕೆ ಹೇಳಿದೆ.
ನನಗೆ ಏನಾರು ತಂದರೆ ಭಾಳ ಖುಷಿಯಾಗಿರುತ್ತೆ. ಯಾಕೆ ಗೊತ್ತಾ, ಅದ್ರಾಗ ನನ್ನ ಗಂಡ ಯಾವುದಾದ್ರೂ ಕೊಡಿಸಿಲ್ಲ ಅಂದ್ರಂತೂ ಒಂದೊಂದ್ಸತಿ ಈ ಅಪ್ಪಂದು ಏನಪ್ಪ ಯಾವಾಗ ಹಿಂಗೆ ಆಡ್ತಾನೆ ಅನ್ಕೊಂಡು ಬಂದಿರ್ತೀನಿ. ಆದರೂ ತಗೊಂಡಿರೋನೇ ನೋಡಿ ಸಮಾಧಾನ ಪಡ್ತೀನಿ. ಇಷ್ಟು ಕಾರು ದೇವ್ರು ಕೊಟ್ಟ ಬಿಡತ್ಲಾಗೆ. ಇನ್ನು ಇದು ನೋಡಿ ಗೈಸ್, ಇದನ್ನೇ ತಂದಿದ್ದೀಯ ಅಂತ ಅನ್ಕೋಬೋದು. ಇದನ್ನು ಒಂದು ಕಡೆಗೆ ಉಪ್ಪಿನಕಾಯಿ ಹಾಕೊಂಡು ಇವ್ರು ಕಮೆಂಟ್ ಹೊಡಿತಿದ್ದಾರೆ. ಇಲ್ಲಿ ಉಪ್ಪಿನಕಾಯಿ ಅಥವಾ ಉಪ್ಪು ಅಂತ ಹೇಳ್ತಿದ್ದಾರೆ. ಬಟ್ ನಾನು ಅದನ್ನು ಯಾವ ಥರ ಯೂಸ್ ಮಾಡ್ತೀನೋ ಗೊತ್ತಿಲ್ಲ. ಉಪ್ಪಿನಕಾಯಿ ಉಪ್ಪಿಗೆ ಯೂಸ್ ಮಾಡ್ತೀನೋ ಅಥವಾ ಸೋಪಿನಕಾಳು ಸಕ್ಕರೆ ಅಥವಾ ಅಡಿಕೆ, ಅಥವಾ ಈಗ ಬಂದಿರ್ತಾರಲ್ಲ ಯಾರಾದರೂ ಮನೆಗೆ ಗೆಸ್ಟ್ ಅಂತ, ಅಡಿಕೆ ತಟ್ಟೆಗೆ ಅಡಿಕೆ ಕೊಬ್ಬರಿ ಅದೇನದು ಏನೇನು ಕೊಬ್ಬರಿ ಏಲಕ್ಕಿ ಆಮೇಲೆ ಮತ್ತೇನೇನು ಸಕ್ಕರೆ, ನಾವು ಜಾಸ್ತಿ ಸಕ್ಕರೆ ಹಾಕ್ತೀವಿ, ಅಜ್ವಾನ ಅದೆಲ್ಲ ಹಾಕ್ತೀವಲ್ಲ, ಅದನ್ನ ಹಾಕೊಂಡು ಒಂದು ಅಡಿಕೆ ಅಂತ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಉಪ್ಪಿನಕಾಯಿ ಯೂಸ್ ಮಾಡ್ಬೋದು, ಇಲ್ಲ ಅಡಿಕೆ ತಟ್ಟೆಗಾದ್ರೂ ಯೂಸ್ ಮಾಡ್ಬೋದು. ಅದಕ್ಕೆ ತಂದಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 20 ರೂಪೀಸ್ ವರ್ತ್ ಅಂತ ಅನಿಸ್ತು. ಇದು ಸ್ವಲ್ಪ ಚೆನ್ನಾಗೂ ಇದೆ ನೋಡಿ, ಕ್ಯೂಟ್ ಇದೆ, ಕ್ಯೂಟಿ. ಹಾಂ ಗೈಸ್, ಇದೊಂದು ಸ್ಪೂನ್ ಬೇಕಿತ್ತು. ಸಾಂಬಾರಿಂದಲ್ಲ ಮೊಸರು. ಅಯ್ಯೋ ಭಾರಿ ಇವನೇ ಆಗ್ತಾನೆ ಅನ್ನೋ ಥರ ತೋರಿಸ್ತಾನೆ ನೋಡಿ ಗೈಸ್. ಇದು ಗೈಸ್ ಎಷ್ಟು ಗೊತ್ತಾ, 50 ರೂಪೀಸ್, 50 ರೂಪಾಯಿ ಇದು ಇರೋದಿದೆ. ಸ್ಟೀಲ್ ಅಲ್ಲ, ಓಕೆ ವರ್ತ್ ಅಂತ ಅನಿಸ್ತು. ಬಟ್ ನೋಡಿ ಈ ಥರ ಇದೆ, ಇಷ್ಟು ದಪ್ಪ ಇದೆ, ಚೆನ್ನಾಗಿದೆ ಅಲ್ವಾ? 50 ರೂಪಾಯಿ. ಹಾಂ ಗೈಸ್, ಇದು ಇಂಪಾರ್ಟೆಂಟು. ಯಾಕೆ ಗೊತ್ತಾ, ನನ್ನ ಮಗನಿಗೆ ಅವ್ನು ಓದಲಿಲ್ಲ ಅಂದರೆ ನಾನು ಕೆಲವು ಸಲ ಏನು ಮಾಡ್ತೀನಿ ಅಂದರೆ ಸೌಟ್ ತಗೊಂತೀನಿ. ಮರದೊಂದಿತ್ತು, ಮರದ ಮುರಿದಿದ್ದೀನಿ. ಈಗ ಅಷ್ಟು ಮಟ್ಟಿಗೆ ಹೊಡೆದಿನ ಅಂತ ಅನ್ಕೊಬೇಡ್ರಿ, ಅದು ಕ್ವಾಲಿಟಿ ಹಂಗಿತ್ತು. ಓಕೆನಾ? ಈಗ ಇದನ್ನು ತಂದಿದ್ದೀನಿ, ಇದು ಮುರಿಯಲ್ಲ. ಎಷ್ಟು ಹೊಡೆದ್ರು ಮುರಿಯಲ್ಲ. ಅವನಿಗೆ ಸಿಟ್ಟು ಬಂತು. ಈಗ ಇದು ಲಟ್ಟನ್ಗೆ ಬೇಕಿತ್ತು ನನಗೆ. ನಮ್ದು ಯಾಕೋ ಚಿಕ್ಕದಿದೆ ಮತ್ತು ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಇದು 50 ರೂಪೀಸ್ ಕೊಟ್ಟಿದ್ದೀನಿ. ಇದು ಅಯ್ಯೋ ಒಂದು ಸೈಡು ಇದಾಗ್ಬಿಟ್ಟಿದೆ ಗೈಸ್ ನೋಡಿ. ಅದಕ್ಕೆ ಲೈಟಿನ ಬೆಳಕಲ್ಲಿ ತಗೋಬಾರ್ದು ಅನ್ನೋದು. ಇದಕ್ಕೆ 50 ರೂಪಾಯಿ ಕಡಿಮೆ ಅಲ್ಲ ಅಂತ ತಗೊಂಬಂದಿದ್ದಕ್ಕೆ ಹಿಂಗಿರುತ್ತೆ. ಏನು ಮಾಡೋಕ್ಕಾಗಲ್ಲ. 50 ರೂಪಾಯಿ ಅಂತ ತೊಗೊಂಬಂದೆ. ಅದಕ್ಕೊಂದು ಚಿಕ್ಕ ಹೋಲ್ ಥರ ಆಗ್ಬಿಟ್ಟಿದೆ. ಅದು ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ. ಕೊನೆಗೆ ನನ್ನ ಮಗನಿಗೆ ಹೊಡೆಯೋಕೆ ಹೇಳ್ಕೊಂತೀನಿ ಅಷ್ಟೇ. ಇದ್ರಾಗ ಹೊಡಿತೀರ ಅಂತ ಅನ್ಕೊಂಡ್ಬಿಟ್ಟು ಸುಮ್ಮನೆ ಹೇಳಿದೆ ಅಷ್ಟೇ. ಅವ್ನು ತಮಾಷೆ, ಅದರಲ್ಲಿ ನೋಡಿಲ್ಲ. ಇದು ಈಗ ಹಪ್ಪಳ ಬೇಯಿಸೋದೇನಲ್ಲ ಗಾಯ್ಸ್, ಇದು ಹಪ್ಪಳ ಕರೆದಾಗ ಅವ್ನು ತೆಗಿಯೋಕೆ ಬೇಕಲ್ಲ. ಇದು ಬೇಕಿತ್ತು. ನಮ್ಮ ಮನೆಗೆ ಹಪ್ಪಳ ತೆಗೆದಿಟ್ಟು ಹಿಂಗೆ ಇದ್ದಿಲ್ಲ, ಕರಿಯೋದಿತ್ತು. ನಮ್ಮ ಮನೆಯವ್ರಿಗೆ ಪೂರಿ ಅಂದರೆ ಭಾರಿ ಇಷ್ಟ. ಅದಕ್ಕೆ ಪೂರಿ ಕರಿಯೋಕೆ ಅಂತ ತಂದೀನಿ ನೋಡಿ. ಚೆನ್ನಾಗಿದಲ್ವಾ? ಇದು ಓಕೆ, ಕ್ವಾಲಿಟಿ ವೈಸ್ ಓಕೆ. ಬಟ್ ಅಮೌಂಟು 50 ರೂಪೀಸ್ ಇದೆ. ಎಷ್ಟು ದಿನ ಹೆಂಗೆ ಬಾಳಿಕೆ ಬರುತ್ತೋ ಗೊತ್ತಿಲ್ಲ. ಈ ಲಟ್ಟಣಿಗೆ ಹಂಗೆ ಆಯ್ತಲ್ಲ ನೋಡಿ, ತೋರಿಸ್ತೀನಿ. ಇಲ್ಲ ಹಂಗಾಗಿದೆ. ನಾನು ಎಷ್ಟು ಹುಡುಕಿ, ನನ್ನ ಮಗ ಬೇರೆ ನನಗೆ ಶಟ್ಲಕ್ಕೆ ಅಂತಿದ್ದ. ಆ ಮೂಡ ಇದರಲ್ಲಿ ನಾನು ಹಿಂಗೆ ತಗೊಂಡ್ಬಿಟ್ಟಿದ್ದೀನಿ ನೋಡಿ. ಈ ಥರ ಆಗಿದೆ. 50 ರೂಪಾಯಿ ವೇಸ್ಟ್ ಆಗ್ತದೆ, ತಿನ್ನಂಗಲ್ಲ, ಉಂಡಂಗಲ್ಲ. ಹಳ್ಳಿ ಭಾಷೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದೇ ಮತ್ತೆ ನೋಡು, ತಿಂದ್ರೆ ಒಂದೇ ನನ್ನ ಗಂಡಿಲ್ಲ ಏನೋ ಎಕ್ಸ್ಪ್ಲನೇಷನ್ ಕೊಡ್ತಿದ್ದು. ಮಧ್ಯಾಹ್ನ 20 ರೂಪಾಯಿ ಕೊಡ್ದಾಡ್ದೆ, ಈಗ ನೋಡು 50 ರೂಪಾಯಿ ಇಟ್ಟು ಬಂದೆ ಅಂತ. ಬಟ್ ನಾನೇ ಬೇಕಂತ ಮಾಡ್ತಿಲ್ಲ. ನಾನು ಯಾರು ಏನಾರು ಅಂದರು ಅಂದರೆ ಅದೇ ಮೂಡಲ್ಲೇ ಇರ್ತೀನಿ. ನನ್ನ ಮಗ ಒಂದು ಸ್ವಲ್ಪ ಅಲ್ಲಿ ಶಾಪಿಂಗಲ್ಲಿ ಇರಿಟೇಟ್ ಮಾಡ್ತಿದ್ದ. ಇರಿಟೇಟ್ ಪರ್ಸನ್ಸ್ ಅಂದರೆ ಅವಪ್ಪ ಅವನಿಬ್ರು. ನಾನು ಶಾಪಿಂಗ್ ಮಾಡ್ತಾರೆ ಯಾರು ಇರಿಟೇಟ್ ಮಾಡಿಬಿಟ್ರೆ ಇಷ್ಟನೇ ಆಗಲ್ಲ. ಬೆಳನೂರಲ್ಲಿ ಅಷ್ಟು ಸುಲಭ ಯಾವುದಕ್ಕೂ ಆಗಲ್ಲ. ಬಟ್ ಆದರೆ ಆದ್ವಿ ಏನು ಮಾಡೋಕ್ಕಾಗುತ್ತೆ. ಶಾಪಿಂಗ್ ಹೋದಾಗ ಸ್ವಲ್ಪ ನಾವು ಆ ಕಡೆ ನೋಡಿ ನೀಟಾಗಿ ತೊಗೋಬೇಕು ಅಂತ ಹೋಗಿರ್ತೀವಿ. ಹಿಂಗೆ ಆಗಿರ್ತವೆ, ಏನು ಮಾಡೋಕ್ಕಾಗುತ್ತೆ. ನಾವು ದುಡ್ಡು ಓಡಿಸೋಣ ಅಂತ ಹೋಗ್ತೀವಿ. ದುಡ್ಡು ಕಿತ್ಕೊಂಡ್ಕೊತೀವಿ ಅಂದ್ರೆ ಯಾರೇನು ಮಾಡೋದು ಅಲ್ವಾ? ಇದೊಂದು ಸ್ಕ್ರಬ್ಬರು ನಮ್ಮ ಮನೆಯವ್ರಿಗೆ. ಇದೊಂದು ಪಾತ್ರೆ ತಂದೀನಿ. ಅದೆಷ್ಟು ಮಟ್ಟಿಗೆ ಪಾತ್ರೆ ಬರುತ್ತೋ ಗೊತ್ತಿಲ್ಲ. ಇದು ನನಗೆ ಚಿಕ್ಕ ಪಾತ್ರೆ ಬೇಕು ಆ್ಯಕ್ಚುಲಿ. ನಮ್ಮ ಮನೆಗೆ ಒಂದು ಬೌಲ್ ಏನಿದು ಅನ್ನ, ಅಕ್ಕಿ ಅನ್ನ ಮಾಡೋಕ್ಕಿಟ್ಟರೆ ಸಾಕು. ನನಗೆ ಆ ಥರದ್ದು ಇರಲಿಲ್ಲ. ಸೊ ಇದಕ್ಕಿಂತ ಚಿಕ್ಕದಿದ್ರೂ ಇನ್ನೂ ಓಕೆನೆ. ಬಟ್ ಇದಕ್ಕಿಂತ ಚಿಕ್ಕದಿರಲಿಲ್ಲ ಅಲ್ಲಿ. ಅದಕ್ಕೆ ನಾನು ಇಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಎಷ್ಟು ಕೊಟ್ಟೆ ಅಂದರೆ ಇದರಲ್ಲಿ MRP ಪ್ರೈಸ್ ಬಂದುಬಿಟ್ಟು 200 ಇದೆ. ನನಗೆ ಆಫರ್ ಪ್ರೈಸಲ್ಲಿ 99 ಸಿಕ್ತು. ಬಟ್ ವರ್ತ್ ಅಂತ ಅನಿಸ್ತು. ಇದು ಎಷ್ಟು ಮಟ್ಟಿಗೆ ಎಷ್ಟು ಬಾಳಿಕೆ ಬರುತ್ತೋ ನಂಗೆ ಗೊತ್ತಿಲ್ಲ ಗೈಸ್. ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ, ಓಕೆನಾ? ಮತ್ತು ಮನುಷ್ಯ ಬಾಳಿಕೆ ಬರೋಂಗಿಲ್ಲ, ಇನ್ನು ನಮ್ಮ ಸಾಮಾನೆಲ್ಲ ಏನಲ್ವ. ಇದು ಹೇಳಿನಲ್ಲ, ಇದು ಅಂತ ತೊಗೊಂಡಿದ್ದೀನಿ. 2 ತೊಗೊಂಡಿದ್ದೀನಿ. ಇದು ಫ್ರಿಜ್ಜಲ್ಲಿ ಇದ್ದಾವನ್ನ 99 ಅಲ್ಲ ಬಿಡಿ, ಎಲ್ಲ ಹೋಗುತ್ತೆ ಅಂತ ಹೇಳಿ ತಗೊಂಡೆ. ಹಾಗೆ ಈ ಬೌಲ್ಗಳು ಇದಾವಲ್ಲ ಗೈಸ್, ಈ ಬೌಲ್ಗಳು ನನಗೆ ತುಂಬ ಇಷ್ಟ. ಗ್ಲಾಸಿನ ಐಟಮ್ಸು 30 ರೂಪೀಸ್ ಇವು. ಅಂದರೆ 29 ಇದೆ. 29 ಬೈ 1 ಗೆಟ್ 1 ಪಾಪು. ಬೈ 1 ಗೆಟ್ 1 ಇತ್ತು. ಹಾಗಾಗಿ 30 ರೂಪಾಯಿಗೆ 2 ಬಂದಂಗೆ ಆಗುತ್ತೆ. 15 ರೂಪೀಸ್ ಒಂದು, ಅಂದರೆ 15 ರೂಪಾಯಿ ಒಂದು ಬಿತ್ತು. ಅದಕ್ಕೆ 2 ತೊಗೊಂಬಂದೆ. ಬೈ 1 ಗೆಟ್ 1 ಅಲ್ಲ, ಅದಕ್ಕೆ 15 ರೂಪಾಯಿ ಒಂದು. ಎತ್ತಾಕಿದ್ರೆ ಹೋಗುತ್ತೆ. ಬಟ್ ನಾನು ಇದನ್ನು ನನ್ನ ಮಗನ ಕೈಲೇ ಟಚ್ ಮಾಡೋಕೆ ಕೂಡ ಬಿಡಲ್ಲ. ಆ ಥರ ಮೇಂಟೈನ್ ಮಾಡ್ತೀನಿ. ಇದು ನನ್ನ ಮಗನೂ ಅಷ್ಟು ಮಟ್ಟಿಗೆ ನೋಡ್ಕೊಳ್ತಿದ್ದೇ ಇಲ್ಲ. ಬಟ್ ಇವನ್ ಮಾತ್ರ ಅಷ್ಟೇ ಪಿಂಗಾಣಿವಾಗಿರ್ಬೋದು, ಈ ಗ್ಲಾಸ್ ಐಟಮ್ಸ್ ಆಗಿರ್ಬೋದು, ನನ್ನ ಬಿಟ್ಟು ಬೇರೆ ಯಾರು ಯೂಸ್ ಮಾಡಕ್ಕೆ ಬಿಡಲ್ಲ. ನಮ್ಮ ಮನೆಯವ್ರಿಗಾದ್ರೂ 1000 ಸತಿ ಹೇಳಿ ಯೂಸ್ ಮಾಡೋಂತ ಹೇಳ್ತೀವಿ. ಇದು ಫ್ರಿಜ್ಜಿಂದು ಅಂತ ಹೇಳಿನಲ್ಲ, ಫ್ರಿಜ್ಜಿಗೆ 2 ತೊಗೊಂಬಂದಿದ್ದೀನಿ. ಇಲ್ಲಿದೆ ಸಮಾಧಾನ. ಮತ್ತೆ ಹಂಗೆ ಬಿಟ್ಟು ಬಂದರೆ ನಾನು ಏನು ತಿನ್ಕೋಬೇಡ. ಇದು ಕೇಕ್ ಮೋಲ್ಡು. ಇಲ್ಲಿ ಸೈಡಲ್ಲಿ ಏನೋ ಕಮೆಂಟ್ಸ್ ಹೊಡಿತಾ ಇದ್ರು, ಅದಕ್ಕೆ ಹೇಳಿದೆ. ನನ್ನ ಮಗ ಇಷ್ಟಪಟ್ಟ ತಗೊಂಡು, ಮಮ್ಮಿ ಕೇಕ್ ಮೋಲ್ಡ್ ಅಂದರೆ ಎಷ್ಟು ದಿನ ಮಾಡ್ತೀನೋ ಎಷ್ಟು ಸತಿ ಮಾಡ್ತೀನೋ ಗೊತ್ತಿಲ್ಲ, ತೊಗೊಂಬಂದಿದ್ದೀನಿ. ಓಕೆನಾ? ಅವನ್ನ ನೋಡಿ ಗೈಸ್, ಕಾಟ ಚರಕ್ ಅಂತ ಹೋಗ್ಲಿ ಪಾಪ ಮಾಡ್ಕೊಡೋಣ ಅಂತ ತೊಗೊಂಬಂದ್ರೆ ನನ್ನ ಮಗ ಹೇಳ್ತಾನೆ ಕಾಟ ಚರಕ್ ತೊಗೊಂಬಂದಿಲ್ಲ, ನೀವು ಮಾಡ್ಕೊಡಲ್ಲ ಅಂತ ಅವ್ನ ಲೆಕ್ಕ. ಇದು 99 ರೂಪೀಸು. ಇದು ಕೇಕ್ ಮೌಲ್ಡು ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಇದು ಕೂಡ 99. ನಾನು ಸ್ಕ್ವಯರ್ ಶೇಪಿಂಗ್ ನೋಡಿದೆ, ಸ್ಕ್ವಯರ್ ಶೇಪಿಂಗ್ ಅಲ್ಲಿ ಇರಲಿಲ್ಲ ಗೈಸ್. ಸೊ ಇದೊಂದು ಇತ್ತು, ಹಾಗಾಗಿ ಇದನ್ನು ತೊಗೊಂಬಂದಿದ್ದೀನಿ. ಇಲ್ಲಿಗೆ ಇದು ಒಂದು ಸೌಟು, ಅಂದರೆ ಇದೊಂದು ಸೌಟ್ ಚೆನ್ನಾಗಿದೆ ಅನ್ನಿಸ್ತು. ಹಾಗಾಗಿ ಇದು 39 ರೂಪೀಸು. ಬಟ್ ವರ್ತ್ ಅಂತ ಅನಿಸ್ತು, ಚೆನ್ನಾಗಿದೆ ಸೌಟು ಅಂತ ತೊಗೊಂಬಂದಿದ್ದೀನಿ. ನಮ್ಮದು ಸೌಟ್ಗಳೆಲ್ಲ ದೊಡ್ಡ ದೊಡ್ಡ ಇದ್ವು, ನಾವೆಲ್ಲ ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ. ನಮ್ಮನೆ ನಾವಿರೋದೇ 3 ಜನಕ್ಕೆ ದೊಡ್ಡ ದೊಡ್ಡ ಸೌಟು ಸಾಕು, ಚಿಕ್ಕದು ಅಂತ ತೊಗೊಂಬಂದಿದ್ದೀನಿ. ಇದು ಬೇಕಿತ್ತು ನಮಗೆ. ಇದನ್ನು 39 ರೂಪಾಯಿ ಇದೆ, ಅಂದರೆ 40 ರೂಪಾಯಿ. ಇನ್ನೊಂದು ಸ್ಕ್ರಬ್ಬರ್, 2 ಸ್ಕ್ರಬ್ಬರ್ ತಂದಿದ್ದೀನಿ.
ಇದೊಂದು ಇದಿಷ್ಟಕ್ಕೆ 1012 ರೂಪಾಯಿ ಕೊಟ್ಟಿದ್ದೀನಿ ಗೈಸ್. ಏನೂ ತಂದೆ ಇಲ್ಲ ಅನಿಸುತ್ತೆ. ಮುಗೀತು. 1012 ರೂಪಾಯಿ ಹೆಂಗೆ ಖರ್ಚಾಯಿತು ಅಂತಲೇ ಗೊತ್ತಿಲ್ಲ. ನೋಡಿ ಗೈಸ್, ಇಲ್ಲಿ ಏನು ಕಾಣಿಸ್ತಿದೆ ಅಲ್ಲ, ಇದಿಷ್ಟು ಐಟಮ್ಸಿಗೇನೆ. ಮತ್ತು ಆ ಡೈರಿನೂ ತಂದೀನಿ ಅಂತ ಅಂದ್ಕೋಬೇಡಿ, ಬಟ್ ಡೈರಿ ತಂದಿಲ್ಲ. ಇದಿಷ್ಟು ಐಟಮ್ಸಿಗೇನೆ 1012 ರೂಪಾಯಿ ಕೊಟ್ಟಿದ್ದೀನಿ. ಏನು ಮಾಡೋಂಗಿಲ್ಲ. ಇವಾಗ ಏನಾದ್ರು ತೊಗೊಬೇಕು ಅಂದರೆ ಇಷ್ಟು ಕಾಸ್ಟ್ಲಿ ಆಗುತ್ತೆ ಅಲ್ವಾ? ನೋಡಿ, ನಿಮಗೆಲ್ಲ ಇಷ್ಟ ಆಗಿದ್ದರೆ ನಾನು ತೊಗೊಂಬಂದಿದ್ದು ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗನ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಹಾಂ ಗೈಸ್, ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಾನು ಇವತ್ತಿನ ಡೈಲಿ ಲಾಗ್ ಅಂತಲೇ ಅಂದ್ಕೊಳ್ಳಿ, ಡೈಲಿ ಲಾಗ್ ಅಥವಾ ಶಾಪಿಂಗ್ ಅಂತಲೇ ಅಂದ್ಕೊಳ್ಳಿ. ಬಟ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಲಾಗನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಅವ್ರಿಗೀಗ ಸಿಟ್ಟು ಬರ್ತಾಯಿದೆ. ಯಾಕೆ ಗೊತ್ತಾ, ನಾನು ಊಟಕ್ಕೆ ನೀಡಕ್ಕೆ ಈಗ 10 ಗಂಟೆ ಹೇಳಿದ್ನಲ್ಲ ಆಗಲೇ ಸ್ಟೋರಿ, ನಮ್ಮದು ಊಟದ ಸ್ಟೋರಿನ. 10 ಗಂಟೆ ಆಯಿತು, ಈಗ ಊಟಕ್ಕೆ ನೀಡಕ್ಕೆ ಹೋಗಬೇಕು. ಅವ್ರು ಅದಕ್ಕೆ ಈಗ ಇವತ್ತು ಶನಿವಾರ ಅಲ್ಲ, ಆಂಜನೇಯ ಮೈ ಮೇಲೆ ಬಂದುಬಿಟ್ಟಿದ್ದಾನೆ, ಊಟಕ್ಕೆ ನೀಡ್ತಿಲ್ಲ ಅಂತ. ಇವಾಗ ಬಂದಿದ್ದು ಆಯಪ್ಪನಾದರೂ, ಆದರೂ ಆಯಪ್ಪಂಗೆ ಹಂಗೆ ಅವ್ರು ಕಾಲು ಕೈ ತೊಳ್ಕೊಂಬಲ್ಕೊಂಡು ಕೂತ್ಕೊತಾರ ಇಲ್ಲ. ನಾನಂತೂ ತಟ್ಟೆ ಇಟ್ಟಿರ್ಬೇಕಿಲ್ಲಿ. ಹಂಗೆ ನಮ್ಮ ಮನೆ ಜನ ಏನು ಮಾಡೋಂಗಿಲ್ಲ. ನಿಮ್ಮ ಮನೇಲೂ ಹಿಂಗೆ ಇರ್ತಾರೆ. ಕೆಲವ್ರು ಗಂಡಸರು ಹಣೆ ಬರೋನೇ ಹಂಗೆ. ನಾವೆಷ್ಟೇ ಅವ್ರನ್ನ ತಿದ್ದುತ್ತೀವಿ ಅಂದ್ರೆ ಅವ್ರು ತಿದ್ದಲ್ಲ ಅಂತ ಹೇಳ್ತಾ, ತಿದ್ಕೊಳ್ಳಲ್ಲ. ಅವ್ರದ್ದಾದರೆ ಅವರಿಗೆ ಇಂಪಾರ್ಟೆಂಟ್ಸ್ ಅನಿಸುತ್ತೆ ಗೈಸ್. ನಮ್ಮ ಮಾತ್ರ ಅವ್ರಿಗೆ ಇಂಪಾರ್ಟೆಂಟ್ ಅಂತ ಅನಿಸಲ್ಲ. ಅವ್ರ ಕೆಲಸ ಅವ್ರಿಗೆ ಇಂಪಾರ್ಟೆಂಟ್ ಅಂದರೆ ನಮ್ಮ ಕೆಲಸನೂ ನಮಗೆ ಇಂಪಾರ್ಟೆಂಟ್ ಅಲ್ವಾ? ಹಾಂ, ಏನು ಮಾಡೋದು, ಇಂಥವ್ರು ಇರ್ತಾರೆ. ಅಡ್ಜಸ್ಟ್ ಮಾಡ್ಕೊಂಡು ಲೈಫನ್ನು ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಹಾಂ ಗೈಸ್, ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇಷ್ಟೊತ್ತು ನಾನು ಮಾತಾಡಿದ್ದು ಜಸ್ಟ್ ಫಾರ್ ಫನ್ ಅಂತ ಹೇಳ್ತಾ ಈ ಒಂದು ಲಾಗನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.